ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಗಿಣ್ಣು ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಪಕ್ಕದ ಮನೆ ಅಕ್ಕ ಗಿಣ್ಣು ಹಾಲು ಕೊಟ್ಟಿದ್ರು, ಗಿಣ್ಣು ಮಾಡ್ತೀಯಾ ನೋಡು ಅಂತಂದ್ಬಿಟ್ಟು. ಸೊ ತೊಗೊಂಡೆ ಮಾಡೋಣ ಅಂತಂದ್ಬಿಟ್ಟು ಹಾಗೆ ನಿಮ್ಮ ಹತ್ರನೂ ರೆಸಿಪಿ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಗಿಣ್ಣಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ನಾನೇ ಖಾಲಿ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಒಂದು ಕುದಿ ಬಂದಮೇಲೆ ಹಾಲು ಹೊಡೆದೋಯ್ತು ಅಂತ ಅಂದ್ಬಿಟ್ಟು ಭಯ ಪಟ್ಕೋಬೇಡಿ. ಅದಾದಮೇಲೆ ನಾವು ಪ್ರೋಸೆಸ್ ಮಾಡಬೇಕು. ಸೊ ನಾನಿಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಇದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸೇಮ್ ಮೆಷರ್ಮೆಂಟಲ್ಲಿ ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. ಎರಡೂ ಸೇಮ್ ಮೆಷರ್ಮೆಂಟಲ್ಲಿ ಇಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಒಂದು ಕುದಿ ಬಂದಮೇಲೆ ನಾವು ತೊಳೆದಿಟ್ಕೊಂಡು ಇರುವಂತಹ ಅವಲಕ್ಕಿನ ಹಾಕ್ಕೋಬೇಕು. ನಾನಿಲ್ಲಿ ಅವಲಕ್ಕಿನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಪಾಯಸದ ಕನ್ಸಿಸ್ಟೆನ್ಸಿನಲ್ಲಿ ಬೇಕಿತ್ತು, ಹಾಗಾಗಿ ಅವಲಕ್ಕಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದ್ರ ಜೊತೆಗೆ ರವೆನೂ ಹಾಕ್ಕೋಬೋದು, ಅಥವಾ ಬರೀ ರವೆನೂ ಹಾಕ್ಕೊಂಡು ಕೂಡ ಮೀಡಿಯಮ್ ರವೆನ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನೇ ಆದರೂ ಹಳ್ಳಿ ಕಡೆ ಮಾಡೋ ರೆಸಿಪಿ ಅಂದ್ರೇ ಒಂಥರ ಸ್ಪೆಷಲ್ ಅಲ್ವಾ. ಸೊ ಅದಾದಮೇಲೆ ನಾನಿಲ್ಲಿ ಅದು ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಆದಮೇಲೆ ಅಂದರೆ ಒಂದು 5-10 ನಿಮಿಷಕ್ಕೆ ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನ ಇಟ್ಕೊಂಡಿದ್ನಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಅಂದರೆ ಒಂದು 5 ನಿಮಿಷ ಬೆಂದ ಮೇಲೆ ಅದು ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಸಿ ಕೊಬ್ಬರಿನೇ ಅಂದರೆ ಹಸಿ ತೆಂಗಿನಕಾಯಿನೇ ಹಾಕ್ಕೊತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಮನೆಯಲ್ಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಸಿ ಕೊಬ್ಬರಿ ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೆಂದು ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಮೇಲೆ ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಅಚ್ಚು ಬೆಲ್ಲ, ಒಂದು 250-300 ಗ್ರಾಮ್ಸ್ ಅಷ್ಟು ಬೆಲ್ಲ ಇದ್ದಿರ್ಬೋದು. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗಿ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಚೆನ್ನಾಗಿ ಬೆಂದಾಗಿದೆ, ಎಲ್ಲನೂ ಒಳ್ಳೆ ಮಿಕ್ಸ್ ಆಗಿದೆ ಅಂತ ಗೊತ್ತಾದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿದೆ ಆ ಫ್ಲೇವರು ಅಂತಂದರೆ ಸೂಪರಾಗಿರುತ್ತೆ. ಬೇಗ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ರೆಡಿ ಆಯಿತು ಸ್ಪೆಷಲ್ ಗಿಣ್ಣು. ಸೊ ಎಲ್ಲರೂ ಮಾಡಿ ನೋಡಿ, ಗಿಣ್ಣು ಹಾಲು ಸಿಕ್ಕಿದ್ರೆ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.